ಹಾಗೆ ಗೆಳೆಯರೆ, ಬಿಹಾರ ಈ ಹೆಸರು ಕೇಳಿದರೆ ನಿಮ್ಗೆ ಏನು ಅನಿಸುತ್ತದೆ? ಗಲೀಜು ಜನರು ಮತ್ತು ಭಿಕ್ಷುಕರು ಅಂತ ನಮ್ಮ ದೇಶದಲ್ಲಿ ಬಿಹಾರ ಈ ಒಂದು ಶಬ್ದ ಕೇಳಿದರೆ ಅಸಹ್ಯವಾಗಿ ನೋಡ್ತಾ ಇದ್ದಾರೆ ಬಿಹಾರದ ಜನರನ್ನು ಮತ್ತು ಬಿಹಾರ ರಾಜ್ಯವನ್ನು. ಸೊ ಬನ್ನಿ ಈ ಬಿಹಾರ ರಾಜ್ಯವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಈ ಬಿಹಾರಿಗಳು, ಈ ಭೋಜ್ಪುರಿ ಏನಿವೆಲ್ಲ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಹಾರವು ಪೂರ್ವ ಭಾರತದ ಒಂದು ರಾಜ್ಯವಾಗಿದೆ. ಇದು ಐತಿಹಾಸಿಕ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಮತ್ತು ಒಂದು ಕೃಷಿಯ ಮಹತ್ವದ ತಾಣವಾಗಿದೆ. ಇದು ನಮ್ಮ ದೇಶದಲ್ಲಿ ಕೃಷಿಗೆ ತುಂಬಾ ಹೆಸರುವಾಸಿಯಾಗಿದೆ. ಬಿಹಾರದ ಕುರಿತು ಕೆಲವು ಸಾಮಾನ್ಯ ವಿವರಣೆ ನೋಡಿದರೆ, ಮೊದಲನೇದು ಬಿಹಾರದ ರಾಜಧಾನಿ ಪಟ್ನಾ. ನೆನಪಿರಲಿ, ಬಿಹಾರದ ರಾಜಧಾನಿ ಪಟ್ನಾ ಮತ್ತು ಇಲ್ಲಿ ಅಧಿಕೃತವಾಗಿ ಹಿಂದಿ ಭಾಷೆಯನ್ನು ಮಾತಾಡುತ್ತಾರೆ. ಆದರೆ ಬಿಹಾರದಲ್ಲಿ ಕೇವಲ ಹಿಂದಿ ಭಾಷೆಯನ್ನು ಮಾತಾಡಲ್ಲ, ಮೈಥಿಲಿ, ಭೋಜ್ಪುರಿ ಮತ್ತು ಮಾಗನಿ ಹಾಗೂ ಕೆಲವೊಂದು ಭಾಷೆಗಳನ್ನು ಮಾತಾಡ್ತಾರೆ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಬಿಹಾರ ಅಂದರೆ ಹಿಂದಿ ಭಾಷೆ ಮಾತಾಡ್ತಾರೆ. ಅದೇ ಇದು ಸುಳ್ಳು. ಅವರು ಮೈಥಿಲಿ, ಭೋಜ್ಪುರಿ ಮತ್ತು ಮಾಗನಿ ಭಾಷೆಯನ್ನು ಮಾತಾಡುತ್ತಾರೆ. ಇಲ್ಲಿಯ ಸ್ವಲ್ಪ ಜಿಲ್ಲೆಗಳ ಬಗ್ಗೆ ನೋಡಿದರೆ, ಟೋಟಲು ಇಲ್ಲಿ 38 ಜಿಲ್ಲೆಗಳು ಈ ರಾಜ್ಯದಲ್ಲಿ ಬರುತ್ತವೆ. ಆ ಯಾವ್ಯಾವ ಜಿಲ್ಲೆಗಳು ನಾನು ಅಲ್ಲಿ ಹೋಗಲ್ಲ ಡೀಟೇಲ್ ಆಗಿ, ಸೊ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ. ಬಿಹಾರದ ಭೂಗೋಳ ಮತ್ತು ಹವಾಮಾನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದು, ಇದರ ಗಡಿ ಭಾಗಗಳು ಯಾವ್ಯಾವ ಅಂದರೆ ಯಾವ್ಯಾವ ರಾಜ್ಯದಲ್ಲಿ ಇದು ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಮೊದಲನೇದು ಉತ್ತರ ಪ್ರದೇಶ ಪಶ್ಚಿಮಕ್ಕೆ, ಎರಡನೇದು ಜಾರ್ಖಂಡ್ ದಕ್ಷಿಣಕ್ಕೆ ಮತ್ತು ಪಶ್ಚಿಮ ಬಂಗಾಳ ಮತ್ತು ಪೂರ್ವಕ್ಕೆ ನೇಪಾಳ. ಇದು ಬೇರೆ ದೇಶದ ಜೊತೆನೂ ಗಡಿಯನ್ನು ತನ್ನ ಹಂಚಿಕೊಳ್ಳುತ್ತದೆ, ನೆನಪಿರಲಿ ಇದನ್ನು. ಬಿಹಾರದಲ್ಲಿ ಹರಿಯುವ ನದಿಗಳು ಯಾವ್ಯಾವ ಅಂದರೆ ಗಂಗಾ ನದಿ ಬಿಹಾರದಲ್ಲಿ ಹರಿಯುತ್ತದೆ, ಮತ್ತು ಕೋಸಿ ಮತ್ತು ಕಂಡಕ್ ಮತ್ತು ಮಗ, ಇವು 4 ನದಿಗಳು ಬಿಹಾರದಲ್ಲಿ ಹರಿಯುವ ನದಿಗಳಾಗಿವೆ, ಪ್ರಮುಖ ನದಿಗಳು. ಮತ್ತು ಈ ಕೋಸಿ ನದಿ ಏನಿದೆಯಲ್ಲ, ಇದು ಬಿಹಾರದ ಕಣ್ಣೀರು ನದಿ ಅಂತಾರೆ. ಇಲ್ಲಿ ಎಷ್ಟು ಪ್ರವಾಹಗಳು ಬರುತ್ತವೆ ಅಂದರೆ ಬಿಹಾರದ ಜನರು ಸಾಕಾಗಿದ್ದಾರೆ ಈ ಕೋಸಿ ನದಿಯ ಪ್ರವಾಹಕ್ಕೆ. ಬಿಹಾರದ ಹವಾಮಾನ ಹೇಗಿರುತ್ತೆ ಅಂದರೆ ಅರ್ಧ ಉಷ್ಣವಲಯ, ಬಿಸಿ ಬೇಸಿಗೆ ಮತ್ತು ತಂಪಾದ ಚಳಿಗಾಲ. ಇಲ್ಲಿ ಸಖತ್ತಾಗಿರುವ ಹವಾಮಾನ ಇರುತ್ತದೆ. ಮತ್ತು ಬಿಹಾರದ ಸ್ವಲ್ಪ ಇತಿಹಾಸ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇಂಪಾರ್ಟೆಂಟ್ ಇದು, ಇತಿಹಾಸ ಮತ್ತು ಇವರ ಸಂಸ್ಕೃತಿ. ಬಿಹಾರದ ಜನರು ಹೀಗೆ ಹಾಕಿದ್ದಾರೆ, ಅದು ಬನ್ನಿ ನೋಡೋಣ, ಸ್ವಲ್ಪ ಇತಿಹಾಸನೇ ನೋಡೋಣ. ಬಿಹಾರವು ಮಗಧ ಸಾಮ್ರಾಜ್ಯದ ಒಂದು ಕೇಂದ್ರವಾಗಿತ್ತು ಮತ್ತು ನಳಂದ ಮತ್ತು ವಿಕ್ರಮಶಿಲಾ ಮುಂತಾದ ಪ್ರಾಚೀನ ವಿಶ್ವವಿದ್ಯಾಲಯಗಳು ಇಲ್ಲೇ ಇದ್ದು ಬಿಹಾರದಲ್ಲಿ. ಇವು ನಂಬ್ತಿರೋ ಗೊತ್ತಿಲ್ಲ, ವಿಶ್ವದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯಗಳು ಇವು. ಮೊದಲನೇದು ಹುಟ್ಟಿದ್ದೇ ವಿಶ್ವವಿದ್ಯಾಲಯ ಇವು ಜಗತ್ತಿನಲ್ಲಿ. ಮತ್ತು ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಹುಟ್ಟಿದ್ದೇ ಬಿಹಾರದಲ್ಲಿ, ನೆನಪಿರಲಿ. ಮತ್ತು ಇಲ್ಲಿ ಆಚರಣೆ ಮಾಡುವ ಕೆಲವೊಂದು ಹಬ್ಬಗಳನ್ನು ನೋಡಿದರೆ, ಮೊದಲಿಂದು ಛಟ್ ಪೂಜೆ ಮತ್ತು ಮಕರ ಸಂಕ್ರಾಂತಿ ಮತ್ತು ದೀಪಾವಳಿಯನ್ನು ತುಂಬಾ ಸಖತ್ತಾಗಿ ಇಲ್ಲಿ ಜನರು ಆಚರಣೆ ಮಾಡ್ತಾರೆ. ಇಲ್ಲಿ ನೀವು ಬಿಹಾರಕ್ಕೆ ಹೋದರೆ ಅಲ್ಲಿಯ ಊಟದ ತಿಂಡಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇತಿಹಾಸವನ್ನು ನಾನು ಜಾಸ್ತಿ ಹೋಗ್ತಾ ಇಲ್ಲ, ಯಾಕೆ ಬಿಹಾರ ಇಷ್ಟು ಬಡವ ರಾಜ್ಯವಾಗಿದೆ ಅದರ ಬಗ್ಗೆ ನಿಮಗೆ ವಿಡಿಯೋ ಬೇಕಂದರೆ ಅದನ್ನು ನಾನು ಇನ್ನೊಂದು ವಿಡಿಯೋನಲ್ಲಿ ಮಾಡಿ ಹೇಳ್ತೀನಿ, ಅದನ್ನು ನಾನು ಡೀಟೇಲಾಗಿ ಹೋಗ್ತಾ ಇಲ್ಲ. ಸೊ ಬಿಹಾರಕ್ಕೆ ನೀವು ಹೋದರೆ ಅಲ್ಲಿಯ ಊಟದ ಬಗ್ಗೆ ನೋಡಿದರೆ, ಮೊದಲು ಲಿಟ್ಟಿ ಚೋಖಾ, ಇದು ತುಂಬಾ ಫೇಮಸ್ ಆಗಿರುವ ಊಟ. ನೀವು ಯೂಟ್ಯೂಬ್ನಲ್ಲಿ ಟ್ರೈ ಮಾಡಿ ನೋಡಿ, ವಿಡಿಯೋನ ಸರ್ಚ್ ಮಾಡಿ ನೋಡಿ. ಬಿಹಾರಕ್ಕೆ ಯಾರು ಹೋಗ್ತಾರೆ, ಲಿಟ್ಟಿ ಚೋಖಾ ತುಂಬಾ ಸಖತ್ತಾಗಿರುವ ಊಟ ತಿಂಡಿತಾರೆ. ಎರಡನೇದು ಸತ್ತು ಪರಾಠ, ತೇಕುವಾ ಮತ್ತು ಖಾಜಾ, ಇವು ಇಲ್ಲಿಯ ತಿಂಡಿ ಪದಾರ್ಥಗಳು. ನೀವು ಬಿಹಾರಕ್ಕೆ ಯಾವುದಾದ್ರೂ ಹೋದರೆ ಮತ್ತು ಎಲ್ಲಾದರೂ 5 ಸ್ಟಾರ್ ಹೋಟೆಲ್ಗೆ ಹೋದರೆ ಇವೆಲ್ಲ ಸಿಗುತ್ತೆ ನಿಮಗೆ. ಸೊ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಬಿಹಾರ ರಾಜ್ಯದ ಸ್ವಲ್ಪ ಆರ್ಥಿಕತೆ ನೋಡೋಣ. ಮೊದಲಂತೂ ಇವರ ಆರ್ಥಿಕತೆ ಡಿಪೆಂಡ್ ಆಗಿರೋದೇ ಕೃಷಿ ಮೇಲೆ. ಇಲ್ಲಿ ಪ್ರಮುಖ ಬೆಳೆಗಳು ಇವರು ಬೆಳೆಸುವುದು ಅಕ್ಕಿ, ಗೋಧಿ, ಜೋಳ ಮತ್ತು ಕಾಳುಗಳು ಮತ್ತು ಕಬ್ಬು ಇಲ್ಲಿ ಹೈಯೆಸ್ಟ್ ಬೆಳೆಸುತ್ತಾರೆ. ಕೈಗಾರಿಕೆಗಳು ಸ್ವಲ್ಪ ಇವೆ ಇಲ್ಲಿ, ಅದರಲ್ಲಿ ಕೈಮಗ್ಗ, ಡೈರಿ, ಸಕ್ಕರೆ ಕಾರ್ಖಾನೆಗಳು ಮತ್ತು ಪ್ರವಾಸೋದ್ಯಮಕ್ಕೆ ಸ್ವಲ್ಪ ಸಣ್ಣ ಪ್ರಮಾಣದ ಜನ ಬರ್ತಾರೆ, ಇಲ್ಲಿ ಜಾಸ್ತಿ ಬರಲ್ಲ. ಇತ್ತೀಚಿನ ಬೆಳವಣಿಗೆ ನೋಡಿದರೆ ಮೂಲಸೌಕರ್ಯ, ಶಿಕ್ಷಣ ಮತ್ತು ಕೈಗಾರಿಕೆ, ಇವರು ಸ್ವಲ್ಪ ಶಿಕ್ಷಣದಲ್ಲಿ ತುಂಬಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಬಡವರು ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಜನರು ಜಾಸ್ತಿ ಓದಿಸಲ್ಲ. ಆದರೆ ನೆನಪಿರಲಿ, ನಮ್ಮ ದೇಶದಲ್ಲಿ ಹೈಯೆಸ್ಟ್ IAS ಆಫೀಸರ್ ಆಗೋದೇ ಬಿಹಾರದಿಂದ. ತುಂಬಾ ಜನ ಇಲ್ಲಿ IAS ಆಫೀಸರ್ ಆಗುತ್ತಾರೆ. ಇನ್ನು ನೀವು ಬಿಹಾರಕ್ಕೆ ಹೋದರೆ ಅಲ್ಲಿ ಪ್ರವಾಸಕ್ಕೆ ಏನೆಲ್ಲ ನೀವು ನೋಡಬಹುದು ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಟೈಮ್ ಇಲ್ಲ ಮತ್ತು ನನ್ನ ಕೆಮ್ಮು ಇದೆ ನನಗೆ, ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಎಡಿಟ್ನಲ್ಲಿ ಪ್ರಾಬ್ಲಮ್ ಆದೆ, ಸ್ವಲ್ಪ ಸಹಿಸ್ಕೊಳ್ಳಿ ಪ್ಲೀಸ್ ಸ್ನೇಹಿತರೆ. ಬೋಧಗಯಾ, ಇದು ಮೊದಲನೇದ ಇಲ್ಲಿ ನೀವು ಪ್ರವಾಸಕ್ಕೆ ಹೋದರೆ ಹೋಗುವ ಜಾಗಗಳು ಹೇಳ್ತಾ ಇದ್ದೀನಿ. ಬೋಧಗಯಾ ಮಹಾಬೋಧಿ ದೇವಾಲಯ, ಇದು ಯುನೆಸ್ಕೋ ಒಂದು ಸೈಟ್, ನೆನಪಿರಲಿ, ಯುನೆಸ್ಕೋದಲ್ಲಿ ಇದು ಹೆಸರುವಾಸಿಯಾಗಿದೆ. ಬೋಧಗಯಾ ಮತ್ತು ಮಹಾಬೋಧಿ ದೇವಾಲಯಗಳು. ಎರಡನೇದು ಪಾಟ್ನಾದ ಒಂದು ಗೋಲ್ಪರ್ ಅಂತ ಇದೆ ಮತ್ತು ಪಾಟ್ನಾ ಸಾಹಿಬ್ ಗುರುದ್ವಾರ,
ಇದು ಬಿಹಾರದ ಒಂದು ವಸ್ತು ಸಂಗ್ರಹಾಲಯ ಮತ್ತು ನಳಂದಾದ ಒಂದು ವಿಶ್ವವಿದ್ಯಾಲಯಕ್ಕೆ ನೀವು ಭೇಟಿ ಕೊಡಿ. ತುಂಬಾ ಸಖತ್ತಾಗಿರುವ ಇಡೀ ಜಗತ್ತಿನ ಮೊಟ್ಟ ಮೊದಲನೇ ವಿಶ್ವವಿದ್ಯಾಲಯನೇ. ಮತ್ತು ಜಾಗೀರ್, ಇದು ವಿಶ್ವಶಾಂತಿಯ ಒಂದು ಸೂಕ್ತ ಹಾರ್ಟ್ ಸ್ಟ್ರಿಂಗ್. ವೈಶಾಲಿಯ ಒಂದು ಅಶೋಕನ ಒಂದು ಸ್ತಂಭ ಮತ್ತು ಬೌದ್ಧ ಸೂಕ್ತ ವಸ್ತುಗಳು. ಇಷ್ಟೆಲ್ಲ ನೀವು ಬಿಹಾರಕ್ಕೆ ಹೋದರೆ ನೋಡಬಹುದು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಿಹಾರದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಈಗ ಎಲ್ಲರೂ ಕೇಳ್ತಾ ಇರೋದು ಒಂದೇ, ನನಗೆ ಈ ಬಿಹಾರದ ಜನರು ನಮ್ಮ ರಾಜ್ಯಕ್ಕೆ ಬರ್ತಾರೆ, ಅಲ್ಲಿ ಹೋಗ್ತಾರೆ, ಇಡೀ ಜಗತ್ತಿಗೆ ಹೋಗ್ತಾರೆ, ಇವ್ರ ಪಾಪ್ಯುಲೇಷನ್ ಹೀಗೆ ಹಾಗೆ. ಆದರೆ ಬಿಹಾರ ಹಾಗೆ ಇಲ್ಲ. ನೋಡಿದರೆ ಇಲ್ಲ, ಜನ ತುಂಬ ಒಳ್ಳೆಯದು, ಅಲ್ಲಿ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿದೆ. ಅದರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ನಿಮಗೆ ಬೇಕೆಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಬಿಹಾರದ ಬಗ್ಗೆ ತಿಳಿದುಕೊಳ್ಳಲು ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.